ಹಲೋ ನಮಸ್ಕಾರ ಎಲ್ಲರಿಗೂ. ನೀವೇನಾದರೂ ಬ್ಯಾಂಗ್ಳೂರಿಂದ ಶಿರ್ಡಿಗೆ ಪ್ಲ್ಯಾನ್ ಮಾಡ್ತಾಯಿದ್ರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಇವತ್ತಿನ ವಿಡಿಯೋಲ್ಲಿ ನಾನು ನಿಮಗೆ ಬೆಂಗಳೂರಿಂದ ಶಿರ್ಡಿಗೆ ಟ್ರೈನಲ್ಲಿ ಹೇಗೆ ಹೋಗೋದು, ಟಿಕೆಟ್ ಪ್ರೈಸ್ ಎಷ್ಟಾಗುತ್ತೆ, ಟ್ರಾವೆಲ್ ಟೈಮ್ ಏನು, ಕಂಫರ್ಟಬಲ್ ಆಗಿದೆಯಾ, ನೀವೇನೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಎಲ್ಲದನ್ನು ಪ್ರಾಕ್ಟಿಕಲ್ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಶಿರ್ಡಿಗೆ ನಾವು ಬಸ್ಸಲ್ಲಾದರೂ ಹೋಗ್ಬೋದು, ಕಾರಲ್ಲಾದರೂ ಹೋಗ್ಬೋದು, ಫ್ಲೈಟಲ್ಲಿ ಹೋಗ್ಬೋದು, ಟ್ರೈನಲ್ಲಿ ಹೋಗ್ಬೋದು. ಬಟ್ ನಾವು ಚೂಸ್ ಮಾಡ್ಕೊಂಡಿದ್ದು ಟ್ರೈನಲ್ಲಿ ಹೋಗೋಣ ಅಂತ. ನಾವಿವತ್ತು ಹೋಗ್ತಾ ಇರೋ ಟ್ರೈನ್ ಹೆಸರು ಕರ್ನಾಟಕ ಸಂಪರ್ಕ್ ಕ್ರಾಂತಿ ಅಂತ. ಈ ಟ್ರೈನ್ದು ಸ್ಟಾರ್ಟಿಂಗ್ ಪಾಯಿಂಟ್ ಬಂದು ಯಶವಂತಪುರ. ಇದು ಬೇರೆ ಕಡೆ ಎಲ್ಲಿಂದನೂ ಬರದೆ ಸ್ಟಾರ್ಟಿಂಗ್ ಪಾಯಿಂಟು ಯಶವಂತಪುರನೇ ಆಗಿರೋದ್ರಿಂದ ಟ್ರೈನ್ ನಮಗೆ ತುಂಬ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ. ಟ್ರೈನ್ ನಂಬರ್ ಬಂದು 12629. ನಾನು ಎಲ್ಲ ಡೀಟೇಲ್ಸ್ನ ಕೂಡ ಸ್ಕ್ರೀನ್ ಮೇಲೆ ಹಾಕ್ತಾ ಇರ್ತೀನಿ. ಟ್ರೈನ್ ಬಂದು ಡಿಪಾರ್ಚರ್ ಆಗೋದು ಮಧ್ಯಾಹ್ನ 2:45ಗೆ. ಮತ್ತು ಈ ಟ್ರೈನು ಪ್ರತಿದಿನ ಇರೋದಿಲ್ಲ. ಇಟ್ಸ್ ನಾಟ್ ಅ ಡೈಲಿ ಟ್ರೈನ್. ಇದು ಗುರುವಾರ ಮತ್ತು ಮಂಗಳವಾರ ಮಾತ್ರನೇ ಇರುತ್ತೆ. ಆದಷ್ಟು ನೀವು ಒಂದು ಅರ್ಧ ಗಂಟೆ ಮುಂಚೆ ಹೋದ್ರೇ ಒಳ್ಳೆಯದು. ಸೊ ದಟ್ ನಿಮ್ಮ ಟಿಕೆಟ್ ಕನ್ಫರ್ಮ್ ಆಗಿದೆಯಾ, ನಿಮ್ದು ಎಲ್ಲಿದೆ ಸೀಟ್ ಅಂತೆಲ್ಲನೂ ನೋಡ್ಕೊಳ್ಳೋದಕ್ಕೆ. ಟ್ರೈನ್ ಕೂಡ ತುಂಬ ಡಿಲೇ ಮಾಡಿ ಎಲ್ಲ ಹೋಗೋಲ್ಲ. 2:45 ಸ್ಟಾರ್ಟಿಂಗ್ ಅಂದರೆ ವಿತಿನ್ 3 o'clock, ಲೈಕ್ 5-10 ಮಿನಿಟ್ಸ್ ಆದ ತಕ್ಷಣವೇ ಸ್ಟಾರ್ಟ್ ಆಗಿಬಿಡುತ್ತೆ. ಸ್ವಲ್ಪ ಲೇಟಾಗಿ ಹೋದರೆ ಮತ್ತೆ ಪ್ರಾಬ್ಲಮ್ ಆಗ್ಬೋದು. ಆಲ್ಮೋಸ್ಟ್ ನೀವು ಒಂದು 20 ಮಿನಿಟ್ಸ್ ಟು 30 ಮಿನಿಟ್ಸ್ ಮುಂಚೆನೇ ಹೋಗೋದು ಒಳ್ಳೆಯದು. ಈ ಟ್ರೈನಲ್ಲಿ ನಮಗೆ ಜರ್ನಿ ಟೈಮ್ ಬಂದು ಆಲ್ಮೋಸ್ಟ್ 24 ಅವರ್ಸಿಂದ ಒಂದು ಹಾಫ್ ಆನ್ ಅವರ್ ಹೆಚ್ಚು ಕಡಿಮೆ ಆಗ್ಬೋದು. ನಾವಿವತ್ತು ಮಧ್ಯಾಹ್ನ 2:45 ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ಡೇ 3 ಗಂಟೆ ಆಗುತ್ತೆ ನಾವು ಡೆಸ್ಟಿನೇಷನ್ನ ತಲುಪೋದಕ್ಕೆ. ಮತ್ತು ಶಿರ್ಡಿಗೆ ಡೈರೆಕ್ಟ್ ಟ್ರೈನ್ ಇಲ್ಲದೆ ಇರೋ ಕಾರಣ ನಾವು ಹತ್ತಿರದಲ್ಲಿರೋಂಥ ಸ್ಟೇಷನಲ್ಲೇ ಇಳ್ಕೋಬೇಕು. ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಹೋಗ್ತಾ ಹೇಳ್ತೀನಿ. ನಮ್ಮ ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು ಕಂಫರ್ಟಬಲ್ ಆಗಿರುತ್ತಾ ಟ್ರೈನು, ಮತ್ತು ಟ್ರೈನ್ ಟಿಕೆಟ್ ಪ್ರೈಸ್ ಎಷ್ಟು, ಸ್ಲೀಪರ್ ಬುಕ್ ಮಾಡ್ಕೋಬೇಕಾ, AC ಕೋಚ್ ಬುಕ್ ಮಾಡ್ಕೋಬೇಕಾ, ಇದನ್ನು ಆನ್ಸರ್ ಮಾಡ್ತೀನಿ. ಸ್ಲೀಪರ್ ಬುಕ್ ಮಾಡಿಕೊಂಡ್ರೂ ಒಳ್ಳೆಯದು. ಒಂದು ಪ್ರಾಬ್ಲಮ್ ಏನು ಅಂತಂದರೆ ಜನ ಲೋಕಲ್ ಪ್ಯಾಸೆಂಜರ್ಸ್ ಇರ್ತಾರಲ್ಲ, ಅವರು ಹೋಗೋದು ಬರೋದು ಮಾಡ್ತಾ ಇರ್ತಾನೆ, ತುಂಬ ಡಿಸ್ಟರ್ಬಿಂಗ್ ಆಗಿರುತ್ತೆ. ನೀವು AC ಕೋಚ್ ಬುಕ್ ಮಾಡ್ಕೊಳ್ಳೋದ್ರಿಂದ ಹೊರಗಡೆ ಇರೋರು ಯಾರೂ AC ಕೋಚ್ ಒಳಗಡೆ ಅಷ್ಟೊಂದು ಈಸಿಯಾಗಿ ಎಂಟರ್ ಕೂಡ ಆಗಲ್ಲ. ಮತ್ತು ಇದರಲ್ಲಿ ನಿಮಗೆ ಕಂಫರ್ಟಬಲ್ ಆಗಿ ಮಲ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಪಿಲ್ಲೋ, ಬೆಡ್ ಸ್ಪ್ರೆಡ್ಡು, ಬೆಡ್ಶೀಟು ಎಲ್ಲದನ್ನು ಅವರೇ ಪ್ರೊವೈಡ್ ಮಾಡ್ತಾರೆ. ಎಲ್ಲದನ್ನೂ ಅಷ್ಟೇ ನೀಟಾಗಿ ವಾಶ್ ಮಾಡಿ ಡಿಸ್ಇನ್ಫೆಕ್ಟ್ ಮಾಡಿ ಕೊಟ್ಟಿರ್ತಾರೆ. ಅದರಲ್ಲಿ ಯಾವುದೇ ಥರದ ಡೌಟ್ಸ್ ಇಲ್ಲ. ಮತ್ತು ವಾಶ್ರೂಮ್ಸ್ ಕೂಡ ಅಷ್ಟೇ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ. ಹೊರಗಡೆ ಜನ ಯಾರೂ ಬರೋದು ಇಲ್ಲ. ಮತ್ತು ಅವಾಗವಾಗ ಸ್ಟೇಷನಲ್ಲಿ ಸ್ಟಾಪ್ ಮಾಡಿದಾಗ ಕ್ಲೀನಿಂಗ್ ಸ್ಟಾಫ್ ಬಂದುಬಿಟ್ಟು ಕ್ಲೀನ್ ಮಾಡಿ ಹೋಗ್ತಾನೂ ಇರ್ತಾರೆ. ಕ್ರೌಡ್ ಲೆವೆಲ್ ಕೂಡ ಅಷ್ಟೇ ಸುಮ್ಮನೆ ಬಂದು ನಿಮಗೆ ಡಿಸ್ಟರ್ಬ್ ಮಾಡೋದು ಆ ಥರದ್ದೆಲ್ಲ ಏನೂ ಪ್ರಾಬ್ಲಮ್ ಇರಲ್ಲ. ಸೇಫ್ಟಿ ಕೂಡ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಕೇಸ್ ಏನಾದರೂ ಸೀನಿಯರ್ ಸಿಟಿಸನ್ಸ್ ಅವರೆಲ್ಲ ಇದ್ದರೆ ನೀವು ಲೋವರ್ ಬರ್ತ್ ಬುಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಇನ್ನೊಂದು ಸೀಸನ್ ಆಗಿದ್ದಾಗ ಆಲ್ಮೋಸ್ಟ್ ನೀವು 1 ಮಂತ್ 1.5 ಮಂತ್ ಮುಂಚೆನೇ ಟಿಕೆಟ್ಸ್ ಎಲ್ಲ ಬುಕ್ ಮಾಡ್ಕೊಳ್ಳೋದು ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ. ಲಾಸ್ಟ್ ಮಿನಿಟಲ್ಲಿ ಬುಕ್ ಮಾಡಿದ್ರೆ ಸೀಟ್ ಸಿಗಲ್ಲ, ನಮಗೆ ಎಲ್ಲಿ ಬೇಕೋ ಅಲ್ಲಿ ಸಿಗಲ್ಲ. ಲೈಕ್ ಮಕ್ಕಳು ಅವರೆಲ್ಲ ಇದ್ದಾಗ ಅಪ್ಪರ್ ಬರ್ತ್ಗೆಲ್ಲ ಹೋದರೆ ತುಂಬಾ ಕಷ್ಟ ಆಗುತ್ತೆ. ಸಮ್ಟೈಮ್ಸ್ ನಿಮಗೆ RAC ಕೂಡ ಸಿಗ್ಬೋದು. ಒಂದೇ ಸೀಟಲ್ಲಿ ಇಬ್ಬರು ಹೋಗುವಂಥ ಪರಿಸ್ಥಿತಿನೂ ಬರ್ಬೋದು. ಆಲ್ವೇಸ್ ನೀವು 1 ಮಂತ್ 1.5 ಮಂತ್ ಮುಂಚೆನೇ ಬುಕ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಸಜೆಸ್ಟ್ ಮಾಡ್ತೀನಿ. ನೆಕ್ಸ್ಟು ಫುಡ್ ಹೇಗಿರುತ್ತೆ, ಈ ಕ್ವೆಶನ್ನ ಆನ್ಸರ್ ಮಾಡ್ತೀನಿ. ನಾವು ಮಾಡಿದ ದೊಡ್ಡ ಮಿಸ್ಟೇಕ್ ಏನು ಅಂದರೆ, ನಾವು ಮನೆಯಿಂದ ಆಗಲಿ ಇಲ್ಲ ಹೊರಗಡೆಯಿಂದ ಫುಡ್ ತೊಗೊಂಡು ಹೋಗಿಲ್ಲ. ಹಿಂಗೂ ಟ್ರೈನಲ್ಲೇ ಸಿಗುತ್ತಲ್ವ, ಆಪ್ಷನ್ ಇದೆ ಅಲ್ವಾ ಅಂತ ಅಂದ್ಕೊಂಡು ನಾವು ಹಾಗೆ ಹೋಗ್ಬಿಟ್ವಿ. ಫುಡ್ ಅಂತೂ ನಿಜವಾಗ್ಲೂ ಚೆನ್ನಾಗಿರಲ್ಲ. ಆಪ್ಷನ್ಸ್ ಏನೋ 1-2 ಇರುತ್ತೆ. ಲೈಕ್ ಈ ಥರ ಥಾಲಿ, ಇಲ್ಲಾಂದರೆ ಚೋಲೆ ಭಟೂರ, ಲೈಕ್ MTRದಿರುತ್ತಲ್ವ ಅದನ್ನೇ ಕೊಟ್ಬಿಡ್ತಾರೆ. ನಿಜವಾಗ್ಲೂ ಫುಡ್ ಟೇಸ್ಟ್ ತುಂಬಾ ಚೆನ್ನಾಗಿರಲ್ಲ. ಪ್ರೈಸ್ ಕೂಡ ಅಷ್ಟೇ, ಅದು ಅರೌಂಡ್ 200 ರುಪೀಸ್ ಏನೋ ಪೇ ಮಾಡಿದ್ವಿ ಅನಿಸುತ್ತೆ. ಇನ್ ಕೇಸ್ ನೀವೇನಾದರೂ ಲಾಂಗ್ ಜರ್ನಿ ಈ ಥರ ಟ್ರೈನಲ್ಲಿ ಹೋಗ್ತಾ ಇದ್ದರೆ ಆಲ್ವೇಸ್ ನಿಮಗೆ ಹೋಮ್ ಮೇಡ್ ಫುಡ್ನ ಪ್ರಿಫರ್ ಮಾಡ್ಕೊಳ್ಳಿ. ಲೈಕ್ ಚಪಾತಿ, ಪರಾಟ ಆ ಥರದ್ದೇನಾದರೂ ತೊಗೊಂಡೋದ್ರೆ ಬೆಸ್ಟ್ ಅಂತ ಹೇಳ್ಬೋದು. ಟ್ರೈನ್ ಫುಡ್ ಅಂತೂ ಸ್ವಲ್ಪನೂ ಚೆನ್ನಾಗಿರಲ್ಲ. ನೆಕ್ಸ್ಟ್ ಬಂದು ನೈಟ್ ಜರ್ನಿ ಸೇಫಾ ಇಲ್ವಾ ಅಂತ. AC ಕೋಚ್ ಬುಕ್ ಮಾಡೋದ್ರಿಂದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನು ಅಂದರೆ, ಈಸಿಯಾಗಿ ಹೊರಗಡೆ ಜನ ಆರಾಮಾಗಿ ಒಳಗಡೆ ಬರಲ್ಲ. ಬಿಕಾಸ್ ಎಲ್ಲ ಡೋರ್ಸ್ ಕೂಡ ಆಟೋಮೆಟಿಕ್ ಕ್ಲೋಸ್ ಇರುತ್ತೆ, ಓಪನ್ ಇರಲ್ಲ. ಯಾರಂದರೆ ಅವರು ಎಂಟ್ರ್ ಆಗೋದಕ್ಕಾಗಲ್ಲ. ಮತ್ತು ನಮಗೆಲ್ಲ ಫೆಸಿಲಿಟೀಸೂ ಕೊಟ್ಟಿರ್ತಾರೆ. ಲೈಟ್ಸ್ ಎಲ್ಲ ಅರೌಂಡ್ 9 o'clockಗೆ ಆಫ್ ಮಾಡಿಬಿಡ್ತಾರೆ. ನೆಕ್ಸ್ಟು ಆನ್ ಮಾಡೋದೇ ಬೆಳಗ್ಗೆ 6 ಗಂಟೆಗೆ. ಯಾವುದೇ ಭಯ ಇಲ್ದಿರ ಆರಾಮಾಗಿ ನಿದ್ದೆ ಮಾಡ್ಬೋದು. ಸೊ ಯಾರೂ ಸ್ಟ್ರೇಂಜರ್ಸ್ ಎಂಟ್ರ್ ಆಗೋದಿಲ್ಲ. ಕಂಫರ್ಟಬಲ್ ಆಗಿ ನಿದ್ದೆ ಮಾಡ್ಬೋದು. ಸೇಫ್ಟಿ ಅಂತೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇನ್ನೊಂದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಅಂತಂದರೆ, ಬ್ಯಾಂಗ್ಳೂರಿಂದ ಶಿರ್ಡಿಗೆ ಡೈರೆಕ್ಟ್ ಟ್ರೈನ್ ಇಲ್ಲ. ಬಿಕಾಸ್ ಶಿರ್ಡಿಯಲ್ಲಿ ರೈಲ್ವೆ ಸ್ಟೇಷನ್ನೇ ಇಲ್ಲ. ನಾವು ನಿಯರೆಸ್ಟ್ ರೈಲ್ವೆ ಸ್ಟೇಷನಲ್ಲಿ ಇಳ್ಕೋಬೇಕಾಗತ್ತೆ. ಒಂದು ಸ್ಟೇಷನ್ ಬಂದು ಕೋಪರ್ಗಾಂವ್, ಇನ್ನೊಂದು ಮನ್ಮಾಡ್ ಅಂತ. ಕೋಪರ್ಗಾಂವ್ ಬಂದು
ಶಿರ್ಡಿಯಿಂದ 15 ಕಿಲೋಮೀಟ್ರ್ ದೂರದಲ್ಲಿದ್ದರೆ ಮನ್ಮಾಡ್ ಬಂದು ಆಲ್ಮೋಸ್ಟ್ 58 ಕಿಲೋಮೀಟರ್ಸ್ ದೂರದಲ್ಲಿರುತ್ತೆ. ಎಲ್ಲ ಟ್ರೈನ್ಗಳು ಕೂಡ ಕೋಪರ್ಗಾವಲ್ಲಿ ಸ್ಟಾಪ್ ಮಾಡಲ್ಲ. ನಾವು ಹೋಗಿದ್ದ ಟ್ರೈನ್ ಕೂಡ ಅಷ್ಟೇ ಕೋಪರ್ಗಾವಲ್ಲಿ ಸ್ಟಾಪ್ ಮಾಡಿರಲಿಲ್ಲ. ಬಟ್ ಡೈಲಿ ಶಿರ್ಡಿಗೆ ಹೋಗೋ ಜನ ತುಂಬ ಇರೋದ್ರಿಂದ ಈ ಕೋಪರ್ಗಾವ್ ಸ್ಟೇಷನಲ್ಲಿ 30 to 40 ಸೆಕೆಂಡ್ಸ್ ಅಷ್ಟೇ ಪ್ಲ್ಯಾಟ್ಫಾರ್ಮ್ ಕಡೆ ಇಲ್ಲದೆ ಮಿಡಲಲ್ಲಿ ಸ್ಟಾಪ್ ಮಾಡ್ತಾರೆ. ಇಫ್ ಯು ಆರ್ ವಿಲ್ಲಿಂಗ್, ನಿಮಗೆ ಅಷ್ಟೊಂದು ಕಂಫರ್ಟಬಲ್ ಆಗಿದ್ದರೆ, ಧೈರ್ಯ ಆಗಿದ್ದರೆ ನೀವು ಆರಾಮ್ಸೆ ಇಳ್ಕೊಬೋದು, ಪ್ರಾಬ್ಲಮ್ ಏನಾಗಲ್ಲ. ಬಟ್ ಚಿಕ್ಕ ಮಕ್ಕಳು, ಸೀನಿಯರ್ ಸಿಟಿಸನ್ಸು ಆ ಥರ ಏನಾದರೂ ಇದ್ದರೆ ಮನ್ಮಾಡ್ ಹೋಗಿ ರಿಟರ್ನ್ ಬರೋದೇ ಒಳ್ಳೆಯದು ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ನೀವು ನೋಡ್ತಿರ್ಬೋದು, ಲೈಕ್ ಟ್ರೈನು ಮಿಡಲಲ್ಲೇ ನಿಲ್ಲಿಸಿದೆ. ನಾವು ಆರಾಮಾಗಿ ಇಳ್ಕೊಂಡು ಇಲ್ಲಿಂದ ಜರ್ನಿ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ನಾವು ಇಲ್ಲೇ ಇಳ್ಕೊಳ್ಳೋದ್ರಿಂದ ಆಲ್ಮೋಸ್ಟ್ 3 ಅವರ್ಸ್ ಬೇಗನೆ ರೀಚ್ ಆಗ್ಬೋದು. ಬಿಕಾಸ್ ಈ ಸ್ಟೇಷನಿಂದ ಮನ್ಮಾಡ್ ಹೋಗೋಕ್ಕೆ 1 ಅವರ್ ಟೈಮ್ ತೊಗೊಳುತ್ತೆ. ಮನ್ಮಾಡಿಂದ ರಿಟರ್ನ್ ಮತ್ತೆ ಶಿರ್ಡಿಗೆ ಬರೋದಕ್ಕೆ 58 ಕಿಲೋಮೀಟರ್ಸ್ ಅಂದರೆ ರೋಡ್ ಅಷ್ಟೊಂದು ಏನು ಚೆನ್ನಾಗಿಲ್ಲದೆ ಇರೋದ್ರಿಂದ ಮಿನಿಮಮ್ 90 ಮಿನಿಟ್ಸ್ ಟು 2 ಅವರ್ಸ್ ತೊಗೊಳುತ್ತೆ. ಟೋಟಲಿ 3 ಅವರ್ಸ್ ಟೈಮ್ನ ನಾವು ಸೇವ್ ಮಾಡ್ಬೋದು ಈ ಕೋಪರ್ಗಾವ್ ಸ್ಟೇಷನಲ್ಲಿ ಇಳ್ಕೊಳ್ಳೋದ್ರಿಂದ. ಸುಮಾರು ಟ್ರೈನ್ಗಳು ಇದೇ ಸ್ಟೇಷನ್ಗೂ ಹೋಗಿ ಸ್ಟಾಪ್ ಕೊಡುತ್ತೆ. ಬಟ್ ನಾವು ಹೋಗಿದ್ದ ಟ್ರೈನಲ್ಲಿ ಸ್ಟಾಪ್ ಇರಲಿಲ್ಲ, ಸೊ ನಾವು ಆ ಥರ ಮಾಡಿದ್ವಿ. ರೈಲ್ವೆ ಸ್ಟೇಷನ್ ಹೊರಗಡೆ ಬಂದ ತಕ್ಷಣವೇ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ ಬಸ್ಸು ಆ ಥರದ್ದೆಲ್ಲ ಏನೂ ಇಲ್ಲ. ಇದಕ್ಕೆ ನಾವು ಕ್ಯಾಬ್ ಮಾಡ್ಕೊಂಡು ಹೋಗಬೇಕು, ಇಲ್ಲ ಆಟೋ ಮಾಡ್ಕೊಂಡು ಹೋಗಬೇಕು. ನಾವು ಅಲ್ಲಿ ಇಳಿದ ತಕ್ಷಣವೇ ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತಾರೆ. ಇದು ಆಟೋ ಬಂದು ಶೇರ್ಡ್ ಬೇಸಿಸ್ ಅಂತಲೇ, ಲೈಕ್ ನೀವು ಇಬ್ಬರೇ ಹೋಗಬೇಕು ಆ ಥರ ಒಬ್ಬರೇ ಹೋಗಬೇಕು ಅಂದರೆ ಅರೌಂಡ್ 500-600 ಚಾರ್ಜ್ ಮಾಡ್ತಾರೆ. ಸೊ ನಾವು 2 ಮೆಂಬರ್ಸಿಂದ 250 ರುಪೀಸ್ ಕೊಟ್ವಿ. ಇದು ಆಲ್ಮೋಸ್ಟು 15 ಕಿಲೋಮೀಟರ್ಸು ಒಂದು 30 to 40 ಮಿನಿಟ್ಸು ಟೈಮ್ ತೊಗೊಳುತ್ತೆ. ಫೈನಲಿ ಆಫ್ಟರ್ 25 to 26 ಅವರ್ಸು ನಾವು ಶಿರ್ಡಿ ರೀಚ್ ಆದ್ವಿ. ನಾವು ಆಲ್ರೆಡಿ ಸ್ಟೇ ಆಪ್ಷನ್ಸ್ ಎಲ್ಲ ಹುಡುಕಿ ರೂಮ್ಸ್ ಎಲ್ಲನೂ ಬುಕ್ ಮಾಡಿದ್ವಿ. ಡೈರೆಕ್ಟ್ ನಾವು ಸ್ಟೇಷನಿಂದ ರೂಮಿಗೆ ಹೊರಟ್ವಿ. ನೆಕ್ಸ್ಟ್ ವ್ಲಾಗಲ್ಲಿ ನಾವು ಎಲ್ಲಿ ಬುಕ್ ಮಾಡಿದ್ವಿ, ಪ್ರೈಸ್ ಎಷ್ಟು, ಅದರ ಸ್ಟೇ ಆಪ್ಷನ್ಸ್ ಬಗ್ಗೆ ಎಲ್ಲನೂ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ಸಲ್ಲಿ ತಿಳಿಸಿ, ನಾನು ಖಂಡಿತ ಅದಕ್ಕೆ ಆನ್ಸರ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೀನಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ.